ಹೆಲೋ ನಮಸ್ಕಾರ ಸ್ನೇಹಿತರೆ, ನಾನು ಶ್ರೀನಿವಾಸ್ ಶರ್ಮಾ. ಸ್ವಾಗತ ಗ್ಯಾಜೆಟ್ ಕನ್ಸಲ್ಟೆಂಟ್ ನಮ್ಮ ಯೂಟ್ಯೂಬ್ ಚಾನೆಲ್ಗೆ. ನಮ್ಮ ವಿಡಿಯೋಗಳನ್ನು ಕನ್ನಡದಲ್ಲಿ ನೋಡಲು ಈ ಚಾನೆಲ್ನಲ್ಲಿ ನೋಡಿ. ಇಲ್ಲದಿದ್ದರೆ ನೀವು ಇಂಗ್ಲಿಷ್ ಅಥವಾ ಕನ್ನಡ ಅಥವಾ ಹಿಂದಿಯಲ್ಲಿ ನೋಡಲು ಬಯಸಿದರೆ ಅದರ ಲಿಂಕ್ ಅನ್ನು ಕೆಳಗಿನ ವಿವರಣೆಯಲ್ಲಿ ನೀಡಿದ್ದೇನೆ. ಈ ದಿನ ನಮ್ಮ ವಿಡಿಯೋದಲ್ಲಿ ಚರ್ಚಿಸೋದು ಏನು? ಸರ್ನೇಮ್ ಬದಲಾವಣೆ ಪ್ರಕ್ರಿಯೆ, ಹಂತ ಹಂತದ ಮಾರ್ಗದರ್ಶಿ. ನೀವು ಸರ್ನೇಮ್ ಬದಲಾಯಿಸಲು ಬಯಸಿದರೆ ಯಾವ ಹಂತಗಳನ್ನು ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ಚರ್ಚಿಸುತ್ತಿದ್ದೇನೆ. ಈಗ ಸರ್ನೇಮ್ ಬದಲಾಯಿಸಲು ಹಲವಾರು ಕಾರಣಗಳಿವೆ. ನಂಬರ್ 1, ಮದುವೆ ಆಗುವುದರಿಂದ ಸರ್ನೇಮ್ ಬದಲಾಯಿಸಬಹುದು. ವಿಚ್ಛೇದನವಾದ ಕಾರಣ ಮತ್ತೆ ಹುಟ್ಟಿದ ಮನೆಯ ಹೆಸರನ್ನು ಇಟ್ಟುಕೊಳ್ಳಬಹುದು. ಕೆಲವೊಮ್ಮೆ ನಮ್ಮ ಹೆಸರಿನೊಂದಿಗೆ ಸರ್ನೇಮ್ ಇಲ್ಲ, ಸರ್ನೇಮ್ ಸೇರಿಸಬಹುದು. ಕೆಲವೊಮ್ಮೆ ಸರ್ನೇಮ್ ಇರುತ್ತದೆ, ನಾವು ಸರ್ನೇಮ್ ಬೇಡ ಎಂದು ಯೂಸ್ ಮಾಡೋಣ ಎಂದುಕೊಳ್ಳುತ್ತೇವೆ, ಅದನ್ನು ತೆಗೆದುಹಾಕಬಹುದು. ಮತ್ತೊಂದು ಸಮಸ್ಯೆ ಎಂದರೆ ನಮ್ಮ ಡಾಕ್ಯುಮೆಂಟ್ಗಳಲ್ಲಿ ಸರ್ನೇಮ್ ಸಂಕ್ಷೇಪಣೆಯಲ್ಲಿ ಇರಬಹುದು. ಉದಾಹರಣೆಗೆ ಕ ಎಂದರೆ ಕೋನ, ನಿಜವಾದ ಸರ್ನೇಮ್ ಇಲ್ಲದಿದ್ದರೆ ನಾವು ಕ ಎಂದು ಬರೆಯುತ್ತೇವೆ. ಇಲ್ಲ ಟ ಅಂದರೆ ತಾಕ ಆಗಬಹುದು, ಇನ್ನೇನಾದರೂ ತಾಡೇಪಲ್ಲಿ ಆಗಬಹುದು. ಅದೇ ರೀತಿ ಪೇಪಸೋ. ಈ ರೀತಿ ನಮ್ಮ ದಕ್ಷಿಣ ಭಾರತದಲ್ಲಿ ಕಸ್ಟಮ್ ಏನೆಂದರೆ ನಮ್ಮ ಡಾಕ್ಯುಮೆಂಟೇಶನ್ ಅನ್ನು ಇನಿಷಿಯಲ್ಸ್ ಮೂಲಕ ಬರೆಯುತ್ತೇವೆ. ಅದರಿಂದಲೂ ಸಮಸ್ಯೆ ಬರುತ್ತದೆ, ಆದ್ದರಿಂದ ಅದನ್ನು ವಿಸ್ತರಿಸೋಣ ಎಂದುಕೊಳ್ಳುತ್ತೇವೆ. ಹಾಗಾದರೆ ಯಾವ ವಿಷಯವಾದರೂ ಸರ್ನೇಮ್ ಅಥವಾ ನಾವು ಬದಲಾಯಿಸಬೇಕು ಎಂದುಕೊಂಡರೆ ಅದರ ಪ್ರಕ್ರಿಯೆ ಏನು ಎಂಬುದನ್ನು ನಾನು ನಿಮಗೆ ಹೇಳುತ್ತೇನೆ. ಏಕೆಂದರೆ ಸರ್ನೇಮ್ ಅಥವಾ ಎಲ್ಲ ಡಾಕ್ಯುಮೆಂಟ್ಸ್ನಲ್ಲಿ ಒಂದೇ ರೀತಿಯಾಗಿ ಇಲ್ಲದಿದ್ದರೆ ಅವು ಡಾಕ್ಯುಮೆಂಟ್ ಸಿಂಕ್ ಆಗುವುದಿಲ್ಲ. ಉದಾಹರಣೆಗೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್, ಶಿಕ್ಷಣ ಪ್ರಮಾಣಪತ್ರಗಳು, ಕಚೇರಿ ದಾಖಲೆಗಳು, ಪಿಂಚಣಿ ಪಾವತಿ ಆದೇಶಗಳು, ಪಿಪಿಎಫ್ಗಳು ಎಂದು ಕರೆಯುತ್ತಾರೆ. ಪಿಂಚಣಿ ಪಾವತಿ ಆದೇಶಗಳು, ನಮ್ಮ ಲಿಕ್ ಬಾಂಡ್, ಬ್ಯಾಂಕ್ ಖಾತೆಗಳು, ಚಾಲನಾ ಪರವಾನಗಿ, ಅನೇಕ ಡಾಕ್ಯುಮೆಂಟ್ಸ್ ಇವೆ. ಇವುಗಳಲ್ಲಿ ಯಾವುದಾದರೂ ಹೆಸರು, ಸರ್ನೇಮ್ ಸರಿಯಾಗಿ ಇಲ್ಲದಿದ್ದರೂ, ಸ್ಪೆಲ್ಲಿಂಗ್ಗಳಲ್ಲಿ ವ್ಯತ್ಯಾಸವಿದ್ದರೂ, ಇಲ್ಲವೇ ಒಂದು ಸ್ಥಳದಲ್ಲಿ ವಿಸ್ತರಿಸಿ ಇನ್ನೊಂದು ಸ್ಥಳದಲ್ಲಿ ಇನಿಷಿಯಲ್ ಇದ್ದರೂ ನಮಗೆ ಸಮಸ್ಯೆ ಇದೆ. ಆದರೆ ನಮಗೆ ಸಮಸ್ಯೆ ಇದೆಯೇ ಇಲ್ಲವೇ ಹೇಗೆ ತಿಳಿಯುತ್ತದೆ? ನನ್ನ 16 ವರ್ಷಗಳ ಅನುಭವದೊಂದಿಗೆ ನಾನು ಒಂದು ಚೆಕ್ ಲಿಸ್ಟ್ ತಯಾರಿಸುತ್ತೇನೆ. ನಿಮಗೆ ಬೋನಸ್ ಆಗಿ ಚೆಕ್ ಲಿಸ್ಟ್ ನೀಡುತ್ತೇನೆ. ಆ ಲಿಂಕ್ ಕೆಳಗಿನ ವಿವರಣೆಯಲ್ಲಿ ಇದೆ. ಆ ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಫಿಲ್ ಅಪ್ ಮಾಡಿಕೊಂಡು ನೀವು ನಿಮ್ಮ ಡಾಕ್ಯುಮೆಂಟ್ಸ್ನಲ್ಲಿ ಸಮಸ್ಯೆ ಇದೆಯೇ ಇಲ್ಲವೇ ಎಂಬುದು ನಿಮಗೆ ತಿಳಿಯುತ್ತದೆ. ಸಮಸ್ಯೆ ಇದ್ದರೆ ತಕ್ಷಣವೇ ಅದರ ಪರಿಹಾರವನ್ನು ನೋಡಿ. ತಕ್ಷಣ ನನ್ನನ್ನು ಸಂಪರ್ಕಿಸಿ. ಸಮಸ್ಯೆ ಇಲ್ಲ ಎಂದು ಭಾವಿಸಿದರೆ ತುಂಬಾ ಚೆನ್ನಾಗಿದೆ, ಮುಂದುವರಿಯಿರಿ. ಆದ್ದರಿಂದ ಈಗ ನಾವು ಈ ದಿನ ಈ ವಿಷಯದ ಬಗ್ಗೆ ಚರ್ಚಿಸುತ್ತೇವೆ. ಈ ವಿಷಯದ ಬಗ್ಗೆ ನಾನು ಮುಂದುವರೆದು ಚರ್ಚಿಸುವ ಮೊದಲು ನಿಮಗೆ ಕೆಲವು ವಿಷಯಗಳನ್ನು ಹೇಳುತ್ತೇನೆ. ಈ ವಿಡಿಯೋದಲ್ಲಿ ನಾನು ಎಷ್ಟು ವೆಬ್ಸೈಟ್ಗಳ ಬಗ್ಗೆ ಮಾತನಾಡುತ್ತೇನೆ, ಅವುಗಳ ಎಲ್ಲಾ ಲಿಂಕ್ಗಳನ್ನು ನೀವು ಕೆಳಗಿನ ವಿವರಣೆಯಲ್ಲಿ ಪಡೆಯುತ್ತೀರಿ. ಹಾಗೆಯೇ ನನ್ನನ್ನು ಹೇಗೆ ಸಂಪರ್ಕಿಸಬೇಕು, ಎಲ್ಲಾ ಸಂಪರ್ಕ ವಿವರಗಳು ಕೆಳಗಿನ ವಿವರಣೆಯಲ್ಲಿಯೇ ನಿಮಗೆ ಲಭ್ಯವಿರುತ್ತವೆ. ಮುಂದೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಓದಿ, ನೋಡಿ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ಡಾಕ್ಯುಮೆಂಟೇಶನ್ಗೆ ಸಂಬಂಧಿಸಿದ ವಿಡಿಯೋವನ್ನು ನೋಡಲು ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಿದರೆ ಹೊಸ ವಿಡಿಯೋವನ್ನು ನೀವು ಪಡೆಯುತ್ತೀರಿ. ನೋಟಿಫಿಕೇಶನ್ ಬರುತ್ತದೆ, ನೀವು ಆ ವಿಡಿಯೋವನ್ನು ನೋಡಬಹುದು. ಪ್ಲಸ್ ಈ ವಿಡಿಯೋಕ್ಕೆ ಸಂಬಂಧಿಸಿದ ಯಾವುದೇ ಪ್ರಶ್ನೆಗಳಿದ್ದರೆ ಕೆಳಗಿನ ಕಾಮೆಂಟ್ಗಳಲ್ಲಿ ಬರೆಯಿರಿ. ಇಲ್ಲವಾದರೆ ನೀವು ವಾಟ್ಸ್ಆಪ್ ಸಂದೇಶ ಕಳುಹಿಸಬಹುದು. ಡಾಕ್ಯುಮೆಂಟೇಶನ್ ಸಂಬಂಧಿಸಿದ ತಾಜಾ ಸುದ್ದಿ, ನಿಯಮಗಳು, ನಿಯಮಾವಳಿ, ಅಪ್ಡೇಟ್ಸ್ ತಿಳಿಯಲು ನನ್ನನ್ನು ಫೇಸ್ಬುಕ್ ಮತ್ತು ಲಿಂಕ್ಡ್ಇನ್ನಲ್ಲಿ ಫಾಲೋ ಮಾಡಿ. ಲಿಂಕ್ಸ್ ಅನ್ನು ಕೆಳಗಿನ ವಿವರಣೆಯಲ್ಲಿ ನೀಡಲಾಗಿದೆ. ಹಾಗೆಯೇ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇದೀಗ ನಾವು ಪರಿಹಾರ ಬಗ್ಗೆ ಮಾತನಾಡೋಣ. ಏನು? ನಾವು ನಮ್ಮ ಹೆಸರು ಅಥವಾ ನಮ್ಮ ಹೆಸರಿನ ಕೊನೆಯ ಭಾಗವನ್ನು ಬದಲಾಯಿಸಲು ಬಯಸಿದರೆ ಏನು ಮಾಡಬೇಕು? ಅದಕ್ಕಾಗಿ ಸರಳ ಪ್ರಕ್ರಿಯೆ, ಭಾರತ ಸರ್ಕಾರದ ಗಜೆಟ್ ಮಾಡಿಸಿಕೊಳ್ಳಬೇಕು. ಆದರೆ ಗಜೆಟ್ ಅನ್ನು ಹೇಗೆ ಮಾಡುವುದು ಎಂಬುದನ್ನು ಹಂತ ಹಂತವಾಗಿ ನಾನು ನಿಮಗೆ ವಿವರಿಸುತ್ತೇನೆ. ಭಾರತ ಸರ್ಕಾರದ ಗಜೆಟ್ ಅನ್ನು ನಾವು ಹೇಗೆ ಪ್ರಕಟಿಸಬಹುದು? ಭಾರತ ಸರ್ಕಾರದ ಗಜೆಟ್ ಪ್ರಕಟಿಸಲು ಮೊದಲು ನಾವು ಒಂದು ಪ್ರಮಾಣ ಪತ್ರ ಮಾಡಿಸಿಕೊಳ್ಳಬೇಕು. 100 ರೂಪಾಯಿ ಸ್ಟಾಂಪ್ ಪೇಪರ್, ನಾನ್ ಜ್ಯುಡಿಷಿಯಲ್ ಸ್ಟಾಂಪ್ ಪೇಪರ್ ಮೇಲೆ ಪ್ರಮಾಣ ಪತ್ರ ತಯಾರಿಸಿ ನೋಟರಿ ಮಾಡಿಸಿಕೊಳ್ಳಬೇಕು. ಹೆಸರಿನ ಕೊನೆಯ ಭಾಗದ ಬಗ್ಗೆ ಕೆಲವು ಪ್ರಕರಣಗಳಲ್ಲಿ ಎಸ್ಡಿಎಂ ಸಹಿ ಅಗತ್ಯವಿರಬಹುದು. ನಾನು ಪ್ರಕರಣದಿಂದ ಪ್ರಕರಣವನ್ನು ಪರಿಶೀಲಿಸಿ ನಂತರ ಸಲಹೆ ನೀಡುತ್ತೇನೆ. ಅದನ್ನು ಇಲ್ಲಿ ವಿಡಿಯೋದಲ್ಲಿ ವಿವರಿಸುವುದು ಕಷ್ಟ. ಆದರೆ ಒಂದು ಪ್ರಮಾಣ ಪತ್ರ ಮಾಡಿಸಿಕೊಳ್ಳಬೇಕು. ನಾವು ಅಫಿಡವಿಟ್ ಮಾಡಿದರೆ ನಾವು ಡಿಪಾರ್ಟ್ಮೆಂಟ್ ತಹಸೀಲ್ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಅಫಿಡವಿಟ್ ತಹಸೀಲ್ ಡ್ರಾಫ್ಟ್ ಅಫಿಡವಿಟ್ ಫಾರ್ಮೆಟ್ನ ವಿವರಣೆ ನಿಮಗೆ ದೊರೆಯುತ್ತದೆ, ನೀವು ಉಚಿತವಾಗಿ ಡೌನ್ಲೋಡ್ ಮಾಡಬಹುದು. ಅದೇ ರೀತಿಯಲ್ಲಿ ಅಪ್ಲಿಕೇಶನ್ಗಳನ್ನು ಡಿಪಾರ್ಟ್ಮೆಂಟ್ ವೆಬ್ಸೈಟ್ನಿಂದ ಅಥವಾ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕೇಶನ್ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಬಹುದು. ಅದರ ಲಿಂಕ್ ಕೂಡ ಕೆಳಗೆ ಇದೆ. ನಂತರ ನೀವು ಎಲ್ಲಾ ಅಪ್ಲಿಕೇಶನ್ಗಳನ್ನು ಭರ್ತಿ ಮಾಡಿದ ನಂತರ ಒಂದು ಸಿಡಿ ತಯಾರಿಸಬೇಕು.
ಏಕೆಂದರೆ ಆ ಸಿಡಿಯಲ್ಲಿ ನಮ್ಮ ಜಾಹೀರಾತು ತಹಸೀಲ್ ವಿಷಯವನ್ನು ನಕಲಿಸಿ ಡಿಪಾರ್ಟ್ಮೆಂಟ್ಗೆ ಕಳುಹಿಸುತ್ತೇವೆ. ಅದಾದ ನಂತರ ಒಂದು ರಾಷ್ಟ್ರೀಯ ಪತ್ರಿಕೆಯಲ್ಲಿ ನಮ್ಮ ಜಾಹೀರಾತು ನೀಡಬೇಕು. ಆ ಪತ್ರಿಕೆ ಇಂಗ್ಲಿಷ್ ಅಥವಾ ಹಿಂದಿ ಪತ್ರಿಕೆ ಆಗಿರಬೇಕು. ತೆಲುಗು ಪತ್ರಿಕೆಗಳನ್ನು ನೀಡಿದರೆ ಸರಿಯಲ್ಲ, ಏಕೆಂದರೆ ಅದು ತೆಲುಗು ಪ್ರಾದೇಶಿಕ ಭಾಷಾ ಪತ್ರಿಕೆ ಅಡಿಯಲ್ಲಿ ಎಣಿಸಲಾಗುತ್ತದೆ. ಆದ್ದರಿಂದ ಆದರೆ ಜಾಹೀರಾತು ವಿಷಯವನ್ನು ಮಾತ್ರ ಇಂಗ್ಲಿಷ್ನಲ್ಲಿ ನೀಡಬೇಕು. ನಾವು ಹಿಂದಿ ಪತ್ರಿಕೆಯಲ್ಲಿ ನೀಡಿದರು. ಅದಾದ ನಂತರ ಭಾರತ್ ಕೋರ್ಸ್ ಗವರ್ನ್ಮೆಂಟ್ ಆಫ್ ಇಂಡಿಯಾ ತಹಸೀಲ್ ಪೇಮೆಂಟ್ ಪೋರ್ಟಲ್ಗೆ ಹೋಗಿ ಗ್ಯಾಜೆಟ್ ಶುಲ್ಕವನ್ನು ಪಾವತಿಸಬೇಕು. ಏಕೆಂದರೆ ನೀವು ಗ್ಯಾಜೆಟ್ನಲ್ಲಿ ಏನಾದರೂ ಪ್ರಕಟಿಸಲು ಬಯಸಿದರೆ ಅದಕ್ಕೆ ಶುಲ್ಕವನ್ನು ಪಾವತಿಸಬೇಕು. ಮೈನರ್ಸ್ಗೆ 1500, ಅಡಲ್ಟ್ಸ್ಗೆ 1100 ಸರಾಸರಿ ಬೆಲೆ. ಆದರೆ ನೀವು ವೆಬ್ಸೈಟ್ಗೆ ಹೋಗಿ ಪಾವತಿ ರಚನೆ, ಶುಲ್ಕ ರಚನೆ ನೋಡಿ ಅದರ ಪ್ರಕಾರ ಶುಲ್ಕ ಪಾವತಿಸಿ. ಮುಂದೆ ನೀವು ಅಪ್ಲಿಕೇಶನ್ ಡಿಪಾರ್ಟ್ಮೆಂಟ್ಗೆ ಸಲ್ಲಿಸಬೇಕು. ಸಲ್ಲಿಸಿದಾಗ ಅಪ್ಲಿಕೇಶನ್ ಪೂರ್ಣಗೊಳ್ಳಬೇಕು. ಏನು ಬೇಕು ಅಪ್ಲಿಕೇಶನ್? ಮೂಲ ಪ್ರಮಾಣ ಪತ್ರ, ಮೂಲ ಸುದ್ದಿ ಪತ್ರಿಕೆ, ಅಪ್ಲಿಕೇಶನ್ ಫಾರ್ಮ್, ಸಿಡಿಐಡಿ ವಿಳಾಸದ ಪುರಾವೆ. ಸರ್ಕಾರದಿಂದ ಶುಲ್ಕಗಳು ಬರುತ್ತವೆ. ಇವೆಲ್ಲವನ್ನು ಸೇರಿಸಿದ ನಂತರ ನಾವು ಇದನ್ನು ಡಿಪಾರ್ಟ್ಮೆಂಟ್ಗೆ ಸಲ್ಲಿಸಬೇಕು. ಸಲ್ಲಿಸಲು 2 ವಿಧಾನಗಳು. ಒಂದು, ನೀವು ವೈಯಕ್ತಿಕವಾಗಿ ಹೋಗಿ ಸಲ್ಲಿಸಬಹುದು. ಸ್ನೇಹಿತರು, ಸಹೋದ್ಯೋಗಿಗಳು, ವಕೀಲರು, ಏಜೆಂಟ್ಗಳು, ಬ್ರೋಕರ್ಗಳು ಇವರ್ಯಾರೂ ಅನುಮತಿಸಲ್ಪಟ್ಟಿಲ್ಲ. ನೀವು ವೈಯಕ್ತಿಕವಾಗಿ ಹೋಗಬೇಕು ಅಷ್ಟೇ. ಅಥವಾ ಸುಖವಾಗಿ ಮನೆಯಲ್ಲಿ ಕುಳಿತು ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ ಪೋಸ್ಟ್ ಅಥವಾ ನೀವು ಕೂರಿಯರ್ ಮೂಲಕ ಕಳುಹಿಸಬಹುದು. ಭಾರತದಲ್ಲಿ ಪ್ರತಿ ವಾರ 1000 ಜನರು ತಮ್ಮ ಹೆಸರುಗಳು, ಉಪನಾಮಗಳನ್ನು ಬದಲಾಯಿಸುತ್ತಾರೆ. ಈ ಗ್ಯಾಜೆಟ್ ಮೂಲಕ ಅವರು ಎಲ್ಲರೂ ದೆಹಲಿಗೆ ಹೋಗುವುದಿಲ್ಲ, ಏಕೆಂದರೆ ಅಪ್ಲಿಕೇಶನ್ ಕಚೇರಿ ಎಲ್ಲಿದೆ? ದೆಹಲಿಯಲ್ಲಿ ಇದೆ. ಆದ್ದರಿಂದ ನೀವು ಮನೆಯಲ್ಲಿ ಕುಳಿತು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಪೋಸ್ಟ್ ಮೂಲಕ ಕಳುಹಿಸಿ. ಗ್ಯಾಜೆಟ್ ಪ್ರಕಟಿಸಲಾಗುತ್ತದೆ. ಡಿಪಾರ್ಟ್ಮೆಂಟ್ಗೆ ಫೈಲ್ ಹೋಗಿದ ನಂತರ ಅವರು 6 ರಿಂದ 8 ವಾರಗಳ ಸಮಯ ತೆಗೆದುಕೊಂಡು ಗ್ಯಾಜೆಟ್ ಪ್ರಕಟಿಸುತ್ತಾರೆ. ಗ್ಯಾಜೆಟ್ ಪಬ್ಲಿಕೇಶನ್ ಅಂದ್ರೆ ಏನೂ ಇಲ್ಲ ಸಾರ್. ಒಂದು PDF ಫಾರ್ಮ್ಯಾಟ್ನಲ್ಲಿರುವ ಫೈಲ್ ಸೃಷ್ಟಿಸಿ ಸರ್ಕಾರದ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡುತ್ತಾರೆ. ನಾವು ಅಲ್ಲಿಯಿಂದ ಡೌನ್ಲೋಡ್ ಮಾಡಿಕೊಳ್ಳಬೇಕು. ಪ್ರತಿ ಶನಿವಾರ 11 ಗಂಟೆಗೆ ಅವರು ಅಪ್ಲೋಡ್ ಮಾಡುತ್ತಾರೆ. ಅದನ್ನು ನಾವು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡುತ್ತೇವೆ. ನಮ್ಮ ಹೆಸರು ಪ್ರಕಟವಾಗಿದೆ ಅಂದ್ಕೊಂಡರೆ ನಾವು ಅದರಲ್ಲಿ 3 ಪುಟಗಳನ್ನು ಮುದ್ರಿಸುತ್ತೇವೆ, ಏಕೆಂದರೆ ಗ್ಯಾಜೆಟ್ನಲ್ಲಿ ಸಾವಿರಾರು ಜನರ ಹೆಸರುಗಳು ಇರುತ್ತವೆ. ಹಾಗಾಗಿ ನಿಮ್ಮ ಹೆಸರು ಎಲ್ಲಿದೆ ಎಂದು ನೀವು ಚೆಕ್ ಮಾಡಿಕೊಂಡು ಆ ಪುಟ, ಗ್ಯಾಜೆಟ್ನ ಮೊದಲ ಪುಟ, ಕೊನೆಯ ಪುಟ, ಈ 3 ಪುಟಗಳನ್ನು ಮುದ್ರಿಸಿಕೊಳ್ಳಿ. ಇದನ್ನೇ ನಾವು ಸರ್ನೇಮ್ ಬದಲಾವಣೆ ಪ್ರಮಾಣಪತ್ರ ಅಥವಾ ಭಾರತ ಸರ್ಕಾರದ ಗ್ಯಾಜೆಟ್ ಪ್ರಮಾಣಪತ್ರ ಎನ್ನುತ್ತೇವೆ. ಹಾಗಾಗಿ ಈ ಪ್ರಮಾಣಪತ್ರವನ್ನು ತೆಗೆದುಕೊಂಡು ನೀವು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಅಥವಾ ಬೇರೆ ಯಾವುದೇ ಡಾಕ್ಯುಮೆಂಟ್ಗಳಲ್ಲಿ ಸರ್ನೇಮ್ ಬದಲಾಯಿಸಬಹುದು. ಇದು ಒಟ್ಟಾರೆ ಪ್ರಕ್ರಿಯೆ. ಆದರೆ ನನಗೆ 16 ವರ್ಷಗಳ ಅನುಭವವಿದೆ. 11,000 ಜನರು ನನ್ನ ಸೇವೆಗಳನ್ನು ಪಡೆದುಕೊಂಡು ಮನೆಯಲ್ಲಿ ಕುಳಿತು ಆರಾಮವಾಗಿ ಇದ್ದಾರೆ ಸಾರ್. ನಾನು ಬದಲಾಯಿಸಿಕೊಂಡಿದ್ದೇನೆ. ನೀವು ಕೂಡ ನನ್ನನ್ನು ಸಂಪರ್ಕಿಸಬಹುದು. ಕೆಳಗಿನ ವಿವರಣೆಯಲ್ಲಿ ವಿವರಗಳಿವೆ. ನನ್ನನ್ನು ಸಂಪರ್ಕಿಸಬಹುದು. ಸಂಪರ್ಕಿಸಲು ಹಲವಾರು ವ್ಯವಸ್ಥೆಗಳಿವೆ. ಇಮೇಲ್ ಮೂಲಕ, ವಾಟ್ಸ್ಆಪ್ ಸಂದೇಶ ಮೂಲಕ, ಫೋನ್ ಮೂಲಕ ಎಲ್ಲಾ ಪ್ರಕ್ರಿಯೆಗಳ ವಿವರಗಳನ್ನು ಕೆಳಗಿನ ವಿವರಣೆಯಲ್ಲಿ ನೀಡಿದ್ದೇನೆ. ನೀವು ಓದಿ. ಮತ್ತೆ ಡಾಕ್ಯುಮೆಂಟೇಶನ್ ಸಂಬಂಧಿಸಿದ ಹೊಸ ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಮತ್ತೆ ಬರುತ್ತೇನೆ. ಅಷ್ಟರಲ್ಲಿಗೆ ನನಗೆ ಬಿಡಿ. ಜಾಗ್ರತೆ ವಹಿಸಿ. ನಮಸ್ಕಾರ.